ಇನ್ನು ಬಿಗ್ ಫೈನ್ ನಾಲ್ಕನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಫುಟ್ಬಾಲ್ ಮಾಂತ್ರಿಕನಿಗಾಗಿ ರಣಾಂಗಣವಾದ ಸ್ಟೇಡಿಯಂ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ದಾಂಧಲೆ ನಡೆಸಿದ್ದಾರೆ. ವಿಶ್ವ ಚಾಂಪಿಯನ್ ಅನ್ನು ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಮೈದಾನ ಖಾಲಿ ಮಾಡಿ ಎಂದಿದ್ದಕ್ಕೆ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಹದಿನಾಲ್ಕು ವರ್ಷಗಳ ಬಳಿಕ ಭಾರತಕ್ಕೆ ಬಂದಂತ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಈ ವೇಳೆ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡಲಿಕ್ಕೆ ಕೋಲ್ಕತ್ತಾದಲ್ಲಿ ಜನರು 25,000 ರೂಪಾಯಿ ಪರ್ ಟಿಕೆಟ್ ಕೊಟ್ಟು ಆತನನ್ನು ನೋಡಲಿಕ್ಕೆ ಬಂದಿದ್ರು. ಆದರೆ ಈ ವೇಳೆ ಆ ಒಂದು ಮುಖ್ಯಸ್ಥ ಸರಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡಿರಲಿಲ್ಲ ಆ ಸ್ಟೇಡಿಯಂನಲ್ಲಿ. ಹೀಗಾಗಿ ಜನ ರೊಚ್ಚಿಗೆದ್ದು ದಾಂಧಲೆ ನಡೆಸಿದ್ದಾರೆ. ಈಗ ಸ್ಟೇಡಿಯಂನಲ್ಲಿ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ದಾಂಧಲೆ ನಡೆಸಿರುವಂಥದ್ದು. ವಿಶ್ವ ಚಾಂಪಿಯನ್ ಅನ್ನು ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ರು. ಮೈದಾನ ಖಾಲಿ ಮಾಡಿ ಎಂದಿದ್ದಕ್ಕೆ ಅಲ್ಲಿದ್ದಂಥ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಅರ್ಜೆಂಟೀನಾದ ಸ್ಟಾರ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಗೋಟ್ ಇಂಡಿಯಾ ಟೂರ್ 2025ಗೆ ಬಂದಿರುವಂಥ ಲಿಯೋನೆಲ್ ಮೆಸ್ಸಿ ಈ ವೇಳೆ ಈ ಒಂದು ದಾಂಧಲೆ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮೆಸ್ಸಿ ಹಾಗೂ ಕ್ರೀಡಾಭಿಮಾನಿಗಳ ಕ್ಷಮೆ ಕೇಳಿದ್ದಾರೆ. ಈಗ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮೆಸ್ಸಿ ಕಾರ್ಯಕ್ರಮ ಸರಿಯಾಗಿ ನಿರ್ವಹಣೆಯಾಗಿಲ್ಲ, ಯಾವುದೇ ಸಿದ್ಧತೆಗಳು ಸರಿಯಾಗಿ ಆಗಿಲ್ಲ, ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ತನಿಖೆ ನಡೆಸ್ತೇವೆ ಎಂದಿದ್ದಾರೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು. ಮಮತಾ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಈಗ ಬಿಜೆಪಿ ಕಿಡಿಕಾರ್ತಾ ಇದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್. ಅಜಯ್, ಏನಿದು ಘಟನೆ, ಯಾವಾಗ ನಡೀತು ಈ ಒಂದು ಘಟನೆ? ಇನ್ನು 14 ವರ್ಷದ ಬಳಿಕ ಮೆಸ್ಸಿ ನೋಡಲಿಕ್ಕೆ ಇಷ್ಟು ಜನ ಬಂದಿದ್ದಾರೆ ಭಾರತದಿಂದ ಫ್ಯಾನ್ಸ್, ಹೇಗಾಯಿತು ಅನ್ನೋದರ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈಗಾಗ್ಲೇನು ಲಿಯೋನೆಲ್ ಮೆಸ್ಸಿ ಏನಿದ್ದಾರೆ ಅವರು ಕೂಡ ಇವತ್ತು ಭಾರತಕ್ಕೆ ಕೂಡ ಇವತ್ತು ಮುಂಜಾನೆ ಬಂದಿರುವಂತದ್ದು. ಅವ್ರನ್ನ ನೋಡೋದಕ್ಕೂ ಕೂಡ ಏನು ಕೋಲ್ಕತ್ತಾದಲ್ಲಿರುವಂತಹ ಸಾಲ್ಟ್ ಲೇಕ್ ಅಂತ ಏನೋ ಒಂದು ಸ್ಟೇಡಿಯಂ ಇದೆ, ಅಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಅಲ್ಲಿಗೆ ನೆರೆದಂತ ಅಭಿಮಾನಿಗನ ಹೇಳಿದರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೂ ಕೂಡ ಸೇರಿದಂತ ಸಂದರ್ಭದಲ್ಲಿ ಕೂಡ ಫಂಕ್ಷನ್ ಮುಗಿಯುತ್ತೆ. ಫಂಕ್ಷನ್ ಮುಗ್ದಾದ ನಂತರದಲ್ಲಿ ಎಲ್ಲರನ್ನೂ ಕೂಡ ಕಳಿಸುವಂತ ಕೆಲಸಕ್ಕೂ ಕೂಡ ಅಲ್ಲಿರುವಂತ ಸಿಬ್ಬಂದಿಗಳು ಮುಂದಾಗ್ತಾರೆ. ಆದ್ರೆ ಹೋಗುವಂತ ಸಂದರ್ಭದಲ್ಲಿ ಏನು ಬೇಗನೆ ಎಲ್ಲರನ್ನೂ ಕೂಡ ಕಳಿಸ್ತಿದ್ದಾರೆ ಅಂತ ಹೇಳಿ ಅಲ್ಲಿರುವಂತ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ತುಂಬಾನೇ ಒಂದ್ ರೀತಿ ಸಿಟ್ಟಾಗಿರು. ಸೊ ಹೀಗಾಗಿ ಎಲ್ಲರೂ ಕೂಡ ಏನು ಮೈದಾನಕ್ಕೆ ನುಗ್ಗುವಂತ ಏನು ಕೆಲಸಕ್ಕೂ ಕೂಡ ಮುಂದಾದ್ರು. ಮತ್ತೆ ಅಲ್ಲಿದ್ದಂತ ಕೆಲವೊಂದು ಚೇರ್ಸ್ ಆಗಿರ್ಬೋದು, ಜೊತೆಗೆ ಬಾಟಲ್ಗಳಾಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸ್ಟೇಡಿಯಂ ಮುಂದೆ ಎಸೆಯೋದಕ್ಕೂ ಕೂಡ ಶುರು ಮಾಡಿದ್ರು. ಸೊ ಹೀಗಾಗಿ ಒಂದ್ ರೀತಿ ಲಾಠಿ ಪ್ರಹಾರ ಕೂಡ ಮಾಡ್ಬೇಕಾಯ್ತು ಕೋಲ್ಕತ್ತಾದ ಏನು ಸಾಲ್ಟ್ ಲೇಕ್ ಸ್ಟೇಡಿಯಂ ಅಲ್ಲೂ ಕೂಡ. ಸೊ ಹೀಗಾಗಿ ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿತ್ತು. ಒಟ್ನಲ್ಲಿ ಆ ಒಂದು ಪ್ರದೇಶದಲ್ಲಿ ಇದ್ದಂತಹ ಬಹುತೇಕರಿಗೂ ಕೂಡ ಈಗಾಗಲೇ ಲಾಠಿ ಏಟ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಈಗಾಗಲೇ ಈ ಒಂದು ಘಟನೆ ಏನಿದೆ, ಈ ಒಂದು ಘಟನೆಗಾಗ್ಲೇ ಒಂದು ಬಿಜೆಪಿ ಮತ್ತೆ ಅಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಏನಿದ್ರೆ ಅವರ ಸರ್ಕಾರದ ಮಧ್ಯೆ ಕೂಡ ಈಗಾಗಲೇ ರಾಜಕೀಯವಾಗೂ ಕೂಡ ತಿರುವನ್ನ ಪಡ್ಕೊಳ್ತಿದೆ. ಈಗಾಗಲೇ ಏನು ಮಮತಾ ಬ್ಯಾನರ್ಜಿ ಏನಿದ್ದಾರೆ ಅವರು ಕೂಡ ಇದು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿದ್ರಿಂದ ನಾವು ಒಂದ್ ರೀತಿ ವಿಫಲ ಆಗಿದ್ದಾರೆ ಏನು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದ್ರಲ್ಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಅದನ್ನು ಕೂಡ ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಕೂಡ ಈಗಾಗಲೇ ಸರಿಯಾಗಿ ಇದನ್ನ ನಿರ್ವಹಣೆ ಮಾಡಿಲ್ಲ ಅಂತ ಕೂಡ ಈಗಾಗಲೇ ಟೀಕೆ ಮಾಡ್ತಾ ಇದೆ. ಇನ್ನು ಮೆಸ್ಸಿ ಅವರು ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ಇನ್ನು ಮೀಟ್ ಮಾಡುವಂತದ್ದು ಬಾಕಿ ಇರುವಂತದ್ದು, ಜೊತೆಗೆ ಅವರ ಒಂದು ಏನು ಸೆಕ್ಯೂರಿಟಿ ತುಂಬಾನೇ ಮುಖ್ಯ ಆಗತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಬೇಗ ಅವರನ್ನ ಕರ್ತ್ಕೊಂಡು ಹೋಗಲಾಯ್ತು ಅನ್ನೊಂದು ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಸೊ ಹೀಗಾಗಿ ಇವತ್ತಿನ ಘಟನೆ ಇದೆ ಸಾಕಷ್ಟು ಒಂದ್ ರೀತಿ ಅಲ್ಲಿರುವಂತಹ ಜನರಿಗೆ ಒಂದ್ ರೀತಿ ಕೋಪ ತರಿಸಿದೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಅಂದ್ರೆ 60 ಅಡಿ ಸ್ಟ್ಯಾಚ್ಯೂ ಎಲ್ಲ ಈಗಾಗಲೇ ಮೆಸ್ಸಿಗೋಸ್ಕರ ಕೂಡ ಅಲ್ಲಿನ ಜನರು ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಅಷ್ಟು ಒಂದ್ ರೀತಿ ಕ್ರೇಜ್ ಇದೆ ಮೆಸ್ಸಿ ಅಂದ್ರೆ. ಸೊ ಹೀಗಾಗಿ ಆದಷ್ಟು ಬೇಗ ಅವರು ಅಲ್ಲಿಂದ ತೆರಳಿದ್ರಲ್ಲ ಅನ್ನೋ ಒಂದು ಏನು ಸಿಟ್ಟಿನಲ್ಲಿ ಈ ರೀತಿಯಾದಂತ ವರ್ತನೆ ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನು 2 ದಿನ ಅವರು ಭಾರತದಲ್ಲಿ ಇರ್ತಾರೆ. ಮೋದಿ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಎಲ್ಲಾನು ಕೂಡ ಭೇಟಿ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಆಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್.